ಹೊಸಪೇಟೆಯಲ್ಲಿ ಲೋಕ ದಾಳಿ ಮತ್ತೊಂದು ತಿಮಿಂಗಿಲ ಲೋಕ ಬಲೆಗೆ. ಹೊಸಪೇಟೆಯಲ್ಲಿ ಮತ್ತೊಬ್ಬ PWD ಲೋಕಾಯುಕ್ತ ಬಲೆಗೆ ಸಿಕ್ಕಿ ಹಾಕಿದ್ದಾನೆ. ಹೂವಿನ ಹಡಗಲಿಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಭರ್ಜರಿ ಬೇಟೆ. ಲೋಕ ರೇಡಿಗೆ ತತ್ತರಿಸಿದ ಭ್ರಷ್ಟ ಅಧಿಕಾರಿಗಳು. PWD ಟಿ ದೇವದಾಸ್ ಅಕೌಂಟೆಂಟ್ ಮಾರುತಿ ಮೇಲೆ ಲೋಕ ದಾಳಿ. ಕೆಲಸ ಮುಗಿದಿದ್ದರೂ ಬಿಲ್ ನೀಡೋದಕ್ಕೆ ಸತಾಯಿಸುತ್ತಿದ್ದ ದೇವದಾಸ್ ಮತ್ತು ಸಂಗಡಿಗ. PWD ಕಾಮಗಾರಿ ಬಿಲ್ ಮಂಜೂರು ಮಾಡೋದಕ್ಕೆ 10% ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಂತೆ. ಕಿರುಕುಳ ತಾಳಲಾರದೆ ಲೋಕಾಯುಕ್ತ ಮೆಟ್ಟಿಲೇರಿದ್ದ ಗುತ್ತಿಗೆದಾರ ಮಹೇಶ್ ಹಲಗೇರಿ ನೀಡಿದ ದೂರಿನನ್ವಯ ಲೋಕಾಯುಕ್ತರಿಂದ ಟಾರ್ಗೆಟ್. ಲೋಕಾಯುಕ್ತ ಡಿವೈಎಸ್ಪಿ ಸಚಿನ್ ಎಸ್ ಛಲವಾದಿ ತಂಡವು ಕಾರ್ಯಾಚರಣೆಯಲ್ಲಿತ್ತು. 1 ಲಕ್ಷ ಲಂಚದ ಹಣ ಪಡೆಯುತ್ತಿದ್ದಾಗ ದೇವದಾಸ್ ಮಾರುತಿ ಅರೆಸ್ಟ್ ಆಗಿದ್ದಾನೆ. ಹೊಸಪೇಟೆಯಲ್ಲಿ ಮತ್ತೊಬ್ಬ PWD ಲೋಕಾಯುಕ್ತ ಬಲೆಗೆ. ಖಚಿತ ಮಾಹಿತಿ ಆಧರಿಸಿ ಲೋಕಾಯುಕ್ತರು ರೇಡ್ ಮಾಡಿದ್ರು ಏಕಕಾಲಕ್ಕೆ. ಕೆಲಸ ಮುಗಿದಿದ್ರು ಬಿಲ್ ನೀಡೋದಕ್ಕೆ ಸತಾಯಿಸ್ತಾ ಇದ್ದ. ಈಗ ಒಂದು ಕನ್ಸ್ಟ್ರಕ್ಷನ್, ಒಂದು ಕಾಮಗಾರಿಗೆ ಸರ್ಕಾರಿ ಕಾರ್ಯಾಲಯದಿಂದ ಬಿಡುಗಡೆಗೊಂಡಿರುತ್ತೆ. 100% ಕಾರ್ಯದಲ್ಲಿ ಒಂದು 30% ಒಂದು ಮೋರಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಆ ಮೋರಿಗೆ ಬೇಕಾಗಬಹುದಾದ ಎಲ್ಲ ಸಲಕರಣೆಗಳನ್ನು ತಂದಿಟ್ಟು PWDಗೆ ಒಂದು ಅರ್ಜಿ ಹಾಕಬೇಕು. ಇಷ್ಟೆಲ್ಲ ಬಂದಿದೆ, ನನಗೆ ಬಿಲ್ ಕ್ಲೈಮ್ ಮಾಡಿಕೊಡಿ ಅಂತ 30% ಕ್ಲೈಮ್ ಮಾಡ್ತಾರೆ, ಬಿಲ್ಲನ್ನು ಮಂಜೂರು ಮಾಡ್ತಾರೆ. ಇನ್ನು 60% ಕೆಲಸ ಮುಗಿದ ನಂತರ 2ನೇ ಬಿಲ್ ಮಂಜೂರು ಆಗುತ್ತೆ. ಇನ್ನು ಎಲ್ಲ ಕಾಮಗಾರಿ ಪೂರ್ಣಗೊಂಡ ನಂತರವೇ ಸಂಪೂರ್ಣ ಬಿಲ್ ಮಂಜೂರಾಗಬೇಕಾಗಿರೋದು. ಇಲ್ಲಿ ಪಾಪ ಕೆಲಸ ಮಾಡೋನೆ ಕಾಂಟ್ರಾಕ್ಟ್ರು ಎಲ್ಲ ಮುಗಿಸಿ ಬಿಲ್ ಮಂಜೂರು ಮಾಡೋದಕ್ಕೆ ಈ ಅಧಿಕಾರಿ ಯೋಚನೆ ಮಾಡ್ತಿದ್ದಾರೆ. ತಪ್ಪದು. ಕಾಂಟ್ರಾಕ್ಟರ್ ಕನ್ಸ್ಟ್ರಕ್ಷನ್ ಅನ್ನ ಕಳಪೆ ಮಾಡಿದಾನ, ಈ ಕಾಮಗಾರಿಯಲ್ಲೇನಾದರೂ ಕಳಪೆ ಗುಣಮಟ್ಟದ ಕೆಲಸ ಆಗಿದೆಯಾ, ಕಾಮಗಾರಿಯಲ್ಲೇನಾದರೂ ಕಳಪೆ ಗುಣಮಟ್ಟದ ಕೆಲಸ ಆಗಿದೆಯಾ? ಕೆಲಸ ಆದರೆ PWD ಕೆಲವೊಮ್ಮೆ ತಕರಾರು ಮಾಡ್ತಾರೆ. ಯಾವ ನೆಗೆಟಿವ್ ಕೆಲಸಗಳು ಆಗದೇ ಇದ್ರೂ ಕೂಡ ಬಿಲ್ ಮಂಜೂರು ಮಾಡೋದಕ್ಕೆ ಯಾಕೆ ಮೀನಾಮೀಷ ಎಣಿಸಬೇಕು? PWD ಕಾಮಗಾರಿ ಬಿಲ್ ಮಂಜೂರು ಮಾಡೋದಕ್ಕೆ 10% ಲಂಚಕ್ಕೆ ಡಿಮ್ಯಾಂಡು. ಕಿರುಕುಳ ತಾಳಲಾರದೆ ಲೋಕಾಯುಕ್ತ ಮೆಟ್ಟಿಲೇರಿದ ಗುತ್ತಿಗೆದಾರ ಮಹೇಶ್ ಹಲಗೇರಿ ನೀಡಿದ ದೂರಿನನ್ವಯ ಲೋಕಾಯುಕ್ತರಿಂದ ಬಲೆ. ಇನ್ನು ಲೋಕಾಯುಕ್ತ ಡಿವೈಎಸ್ಪಿ ಸಚಿನ್ ಎಸ್ ಛಲವಾದಿ ತಂಡವು ಕಾರ್ಯಾಚರಣೆಯಲ್ಲಿತ್ತು. 1 ಲಕ್ಷ ಲಂಚದ ಹಣ ಪಡೆಯುತ್ತಿದ್ದಾಗ ದೇವದಾಸ್ ಮಾರುತಿ ಅರೆಸ್ಟ್ ಆಗಿದ್ದಾನೆ ಅನ್ನೋದು ಈಗ ವಿಚಾರ ಬೆಳಕಿಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.